69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾನಗರ ಪಾಲಿಕೆ ಸದಸ್ಯರು, ಕನ್ನಡ ಪರ ಸಂಘಟನೆಗಳು, ಗುತ್ತಿಗೆದಾರರ ಸಂಘ ಹಾಗೂ ಪತ್ರಕರ್ತರಿಗೆ ಮಹಾನಗರ ಪಾಲಿಕೆ ವತಿಯಿಂದ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಿನ್ನಿದಾಂಡು, ಗುಂಡು ಎಸೆತ, ರನ್ನಿಂಗ್ ರೇಸ್, ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು, ಪಾಲಿಕೆ ಸದಸ್ಯರು, ಕನ್ನಡ ಪರ ಸಂಘಟನೆಗಳು, ಪತ್ರಕರ್ತರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. 3 ದಿನಗಳ ಕಾಲ ಪಾಲಿಕೆ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಾಧು ಕೋಕಿಲ ಹಾಗೂ ಗಿಚ್ಚಿಗಿಲಿ ತಂಡ, ಡಾಲಿ ಧನಂಜಯ್ ಸೇರಿದಂತೆ ವಿವಿಧ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮೇಯರ್ ಚಮನ್ ಸಾಬ್ ಮನವಿ ಮಾಡಿದ್ದಾರೆ. ಶಿವಪ್ರಕಾಶ್ ಸ್ಲಿಪ್ಪರ್ ಬಿತ್ತು. ಈ ರಾಜ್ಯೋತ್ಸವದಲ್ಲಿ ಯಾರ್ಯಾರು ಇದ್ದೀವಿ, ಮಹಾನಗರ ಪಾಲಿಕೆ ಸದಸ್ಯರು, ಮಹಾನಗರ ಪಾಲಿಕೆ ನೌಕರರು ಮತ್ತು ಗುತ್ತಿಗೆದಾರ ಸಂಘದವರು, ಕನ್ನಡ ಪರ ಸಂಘ ಸಂಸ್ಥೆಗಳು, ಪತ್ರಿಕಾಕರ್ತರ ಏನು ಒಂದು ಗುಂಪಿದೆ ಅವರ ನಡುವೆ ಒಂದು ಸೌಹಾರ್ದ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದೀವಿ. ಇವತ್ತು ಶಾರ್ಟ್ ಪಾಟ್, ರನ್ನಿಂಗ್ ರೇಸು, ವಾಲಿಬಾಲ್ ಇಂಥ ಆಟ, ಚಿನ್ನಿದಾಂಡು, ಕ್ರಿಕೆಟ್ ಆಡಿಸ್ತಾ ಇದ್ದೀವಿ. ಆಮೇಲೆ 26ಕ್ಕೆ ಚೆಸ್ ಆಡಿಸ್ತಾ ಇದ್ದೀವಿ ಅಲ್ಲೇ. ಆನಂತರ 27ಕ್ಕೆ ಮಹಾನಗರ ಪಾಲಿಕೆಯಿಂದ ಹೊಸ ರಂಗಮಂದಿರ ಆಗಿದೆಯಲ್ಲ, ಅಲ್ಲಿ ಒಂದು ನಾಟಕೋತ್ಸವ ನಡೆಸ್ತಾ ಇದ್ದೀವಿ. ಅಲ್ಲಿ 3-4 ನಾಟಕ ಆಡ್ತಾರೆ ಅವತ್ತಿನ ದಿವಸ ಮಧ್ಯಾಹ್ನದಿಂದ ರಾತ್ರಿವರೆಗೂ. ಆಮೇಲೆ ಅದೇ ದಿನ ದಾವಣಗೆರೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ SLC ಮತ್ತು PUCಯಲ್ಲಿ ಕನ್ನಡದಲ್ಲಿ 100% ಅಂಕ ತೆಗೆದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಒಂದು ಪ್ರಶಂಸಾ ಪತ್ರವನ್ನು ಕೊಡೋದ್ರ ಜೊತೆಗೆ ಒಂದು ಶೀಲ್ಡ್ ಕೊಟ್ಟು ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ 27ನೇ ತಾರೀಕಿನಲ್ಲಿ ಮಹಾನಗರ ಪಾಲಿಕೆ ರಂಗಮಂದಿರ ನಡೀತಾ ಇದೆ. 28ಕ್ಕೆ ಈ ಕಾರ್ಯಕ್ರಮದಲ್ಲಿ ಕುಂ ವೀರಭದ್ರಪ್ಪನವರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಸಾಧು ಕೋಕಿಲ ಮತ್ತು ಗಿಚ್ಚಿಗಿಲಿಗಿಲಿ ತಂಡದವರು ಸಹ ಅವತ್ತು ರಾತ್ರಿ 8:30 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮ ನಡೆಸಿಕೊಳ್ಳಲಿದ್ದಾರೆ. ಸಾಧು ಕೋಕಿಲಾರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಸರ್ತಿ ಮನೋರಂಜನಾ ಕಾರ್ಯಕ್ರಮಗಳು 5 ಗಂಟೆಯಿಂದಲೇ ಪ್ರಾರಂಭ ಆಗ್ತವೆ. ಮಹಾನಗರ ಪಾಲಿಕೆ ಹೊಸದಾಗಿ ಏನು ಸುನಂದ ರಂಗಮಂಟಪ ಆಗ್ತಾಯಿದೆ ಅಲ್ಲಿ. 29ಕ್ಕೆ ಸಂಗೀತ ಕಟ್ಟಿಯವರ ಸುಗಮ ಸಂಗೀತ ಕಾರ್ಯಕ್ರಮ ಇದೆ. ಆಮೇಲೆ ಒಂದು ಚಿಕ್ಕಬಳ್ಳಾಪುರದವ್ರದಲ್ಲ ಜಾಂಬೆ ಮ್ಯೂಸಿಕ್, ಜಂಬೋ ಮ್ಯೂಸಿಕ್ ಅಂತಂದೇಳಿ ಆಫ್ರಿಕಾದ ಬುಡಕಟ್ಟಿನ ಜನರ ಸಂಗೀತದೊಂದಿಗೆ ಇಲ್ಲಿ ಸ್ಥಳೀಯ ಜಾನಪದ ಮತ್ತು ಚಿತ್ರಗೀತೆಗಳನ್ನು ಹಾಡ್ತಾರೆ ಅವರು. 4:15ರಿಂದ 7 ಗಂಟೆ ತನಕ. ಅವತ್ತು ರಾತ್ರಿ 9 ಗಂಟೆಯಿಂದ ಸಂಗೀತ ಕಟ್ಟೆಯವರ ಕಾರ್ಯಕ್ರಮ ಇದೆ. 30ನೇ ತಾರೀಕು SS ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅವರು ಭಾಗವಹಿಸಲಿದ್ದಾರೆ. 100 ಜನ ಕನ್ನಡ ಪರ ಹೋರಾಟಗಾರರಿಗೆ, ನಗರದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದ ವ್ಯಕ್ತಿಗಳಿಗೆ ಎಂದಿನಂತೆ ಸನ್ಮಾನ ಕಾರ್ಯಕ್ರಮ ಈ ವರ್ಷ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾವಣಗೆರೆ ನಗರದ ಜನ ಭಾಗವಹಿಸಿದ್ರ ಜೊತೆಗೆ ಮೆರವಣಿಗೆ 28ನೇ ತಾರೀಕಿನ ದಿವಸ ಭವ್ಯವಾದ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ನಡೀತಾ ಇದೆ. ಅವತ್ತಿನ ದಿವಸನೂ ಎಲ್ಲರೂ ನಾಗರಿಕರು ಅವ್ರ ಮನೆ ಹತ್ರ, ಅವ್ರ ಅಂಗಡಿ ಹತ್ರ ಕನ್ನಡದ ಬಾವುಟಗಳನ್ನು ಕಟ್ಟುವ ಒಂದು ಹೊಸ ಸಂಪ್ರದಾಯವನ್ನು ರೂಢಿಸಿಕೊಳ್ಳೋದ್ರ ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾಗಿ ನಡೆಸಲು ಮಹಾನಗರ ಪಾಲಿಕೆಗೆ ಸಹಕಾರ ನೀಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಮಹಾನಗರದ ಜನತೆಯಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ. ಇದು ಒಂಥರ ಮನೋರಂಜನೆ ಕಾರ್ಯಕ್ರಮ. ನಾವೆಲ್ಲ ಹೋಗಿ ಮನೋರಂಜನೆ ಕಾರ್ಯಕ್ರಮ ಮಾಡೋದನ್ನ ಇವತ್ತು ನಮ್ಮ ಮಹಾಪೌರರು ಇವತ್ತು
ನಮ್ಮ ನಗರದ ಕೇಂದ್ರ ಬಿಂದು ಆದಂಥ ಕ್ರೀಡಾಪಟುಗಳಿಗೆ ಕೇಂದ್ರ ಬಿಂದು ಆದಂಥ ಸ್ಟೇಡಿಯಂನಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ನಡೀತಿದೆ. ಭಾಳ ಸಂಭ್ರಮದಿಂದ ಇಲ್ಲಿ ಯಾವುದೇ ಥರದ ಪಾರ್ಟಿ ಪಕ್ಷಗಳು ಯಾವುದೂ ಇಲ್ಲ. ಎಲ್ಲ ಒಮ್ಮತದಿಂದ ಹುಮ್ಮಸ್ಸಿನಿಂದ ಈ ಕನ್ನಡ ರಾಜ್ಯೋತ್ಸವದ ಕ್ರೀಡೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಸಹ ಒಟ್ಟಿಗೆ ಕೂಡಿ ಸಂಭ್ರಮದಿಂದ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದೀವಿ. ಈಗ ಶಾರ್ಟ್ ಪುಟ್ ಮುಗಿದಿದೆ. ನೆಕ್ಸ್ಟ್ 100 ಮೀಟರ್ ರನ್ನಿಂಗ್ ರೇಸ್ ಇದೆ. ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೂ ಬಹುಮಾನ ಕೊಡ್ತಾರೆ, ಅದರಲ್ಲಿ ಯಾರು ಬರ್ತಾರೋ ಅವ್ರಿಗೂ ಅದರಲ್ಲೂ ಬಹುಮಾನ ಕೊಡ್ತಾರೆ. ಇದೇ ರೀತಿ ಕಾರ್ಯಕ್ರಮದಲ್ಲಿ ನಾವು ಮೇಯರ್ಗೂ ಹಾಗೂ ಕಮಿಷನರ್ಗೂ ಕೇಳ್ಕೊಂಡಿದ್ವಿ. ಪ್ರತಿ ವರ್ಷ ಹಿಂದೆಲ್ಲ ಕನ್ನಡ ರಾಜ್ಯೋತ್ಸವದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಗಳನ್ನು ಏರ್ಪಡಿಸ್ತಿದ್ರು. ಈ ಸತಿನೂ ಮಾಡಿರಿ ಅಂತೇಳಿ ಮನವಿ ಮಾಡಿದ್ದೀವಿ. ಅದು ಏನು ಮಾಡ್ತಾರೆ ಅಂತ ನೋಡಿ ಮುಂದಿನ ತಿಂಗಳೆಲ್ಲ ಮಾಡಲಿ ಅಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ 69ನೇ ಕನ್ನಡ ರಾಜ್ಯೋತ್ಸವ ಮಹಾನಗರ ಪಾಲಿಕೆ ವತಿಯಿಂದ ಕನ್ನಡ ಪರ ಸಂಘಟನೆಗಳು ಮತ್ತು ಪತ್ರಿಕಾ ಮಾಧ್ಯಮದ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಮಹಾನಗರ ಪಾಲಿಕೆ ಸದಸ್ಯರ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಬಂದ್ಬಿಟ್ಟು 28, 29, 30 ತಾರೀಕು ಇರೋದ್ರಿಂದ ಮುಂಚಿತವಾಗಿ ಎಲ್ಲ ಪಾಲಿಕೆ ಸದಸ್ಯರುಗಳು ಮತ್ತು ಮಾಧ್ಯಮ ಮಿತ್ರರು ಕನ್ನಡ ಪರ ಸಂಘಟನೆಯವರಿಗೆ ಒಂದು ಕ್ರೀಡೆಯನ್ನು ಏರ್ಪಡಿಸಿದ್ದಾರೆ. ಕ್ರೀಡೆ ಎಲ್ಲ ಜೊತೆಗಾಗಿ ಭಾಗವಹಿಸೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇದು ಹಿಂದಿಂದ ನಡ್ಕೊತ ಬರ್ತಿದೆ, ತುಂಬ ಸೊಗಸಾಗಿ ನಡೀತಾ ಇದೆ. ಯಾಕಂತಂದರೆ ನಾವು ದಿನನಿತ್ಯ ಹೋರಾಟಗಳು ಮಾಡೋದ್ರ ಜೊತೆಗೆ ಇದೊಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಮಗೆ ಒಂದು ಸ್ಪರ್ಧೆಯನ್ನು ಕೊಟ್ಟು ವಿಜೇತರಾದಂಥವರಿಗೆ ಪಾಲಿಕೆಯಿಂದ ಒಂದು ಸಣ್ಣ ಬಹುಮಾನವನ್ನು ಕೊಡ್ತಾ ಇರೋದ್ರಿಂದ ತುಂಬ ಖುಷಿ ಅನ್ನಿಸ್ತಾ ಇದೆ.